ಕಾನ್ಸ್ಟಿಪೇಷನ್ ತೀರಾ ಸಾಮಾನ್ಯ ಕಾಯಿಲೆ ಆಗೋಗಿದೆ ಅದೀಗ. ಇಟ್ ಈಸ್ ಕನ್ಸಿಡರ್ಡ್ ನಾರ್ಮಲ್. ನೀರು ಕಡಿಮೆ ಕುಡಿದ್ರೆ, ಅತಿಯಾದ ಮಾಂಸಾಹಾರ ಸೇವನೆ, ನಿದ್ದೆ ಸರಿಯಾಗದೇ ಇದ್ರೆ, ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಆಗ್ತಾ ಇಲ್ಲ, ಆಮೇಲೆ ಎಷ್ಟೊತ್ತಿಗೂ ಆಗುತ್ತೆ, ಕಾಫಿ ಕುಡಿದ್ರೆ ಮಾತ್ರ ಆಗತ್ತೆ, ತಿಂಡಿ ತಿಂದರೆ ಮಾತ್ರ ಆಗತ್ತೆ, ಕೆಲವೊಂದು ಐಟಮ್ ತಿಂದಾಗ ಕಾನ್ಸ್ಟಿಪೇಷನ್ ಆಗುತ್ತೆ. ಅದನ್ನಷ್ಟು ಬಿಟ್ಬಿಟ್ರೆ ಅರ್ಧಕ್ಕರ್ಧ ಆರೋಗ್ಯ ಸುಧಾರಿಸುತ್ತೆ. ಈಗ ಇಮಿಡಿಯೇಟ್ ರಿಲೀಫ್ ಅಂತ ಬರೋದಾದ್ರೆ ಯಾವೆಲ್ಲ ತರಕಾರಿಗಳು? ನಮಸ್ಕಾರ, ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇದು ಆಹಾರದಲ್ಲಿ ಆರೋಗ್ಯ. ನಮ್ಮ ಜೊತೆ ಡಾಕ್ಟರ್ ಸುವರ್ಣಿನಿ ಕೊಣಲೆ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೆಲ್ಕಮ್ ಟು ದ ಶೋ. ನಮಸ್ಕಾರ. ಸೊ ಇವತ್ತು ನಮಗೆ ಮುಖ್ಯವಾಗಿ ಒಂದು ಹೆಚ್ಚಿನವರಿಗೆ ಬರುವಂಥ ಪ್ರಾಬ್ಲಮ್, ಕೆಲವರಿಗೆ ಆಲ್ವೇಸ್ ಇರುತ್ತೆ, ಕೆಲವರಿಗೆ ಆವಾಗವಾಗ ಬರುವಂಥದ್ದು ಕಾನ್ಸ್ಟಿಪೇಷನ್. ಸೊ ಈ ಕಾನ್ಸ್ಟಿಪೇಷನ್ ಬಂದಾಗ ಮಾತ್ರೆಗಳ ಮೊರೆ ಹೋಗಬೇಕಾ ಅಥವಾ ಅದನ್ನು ನ್ಯಾಚುರಲಿ ಕ್ಯೂರ್ ಮಾಡಬಹುದಾ, ಅಥವಾ ಅಟ್ಲೀಸ್ಟ್ ಟೆಂಪ್ರರಿ ರಿಲೀಫ್ ಆದರೂ ಸಿಗತ್ತಾ, ಹೇಗೆ? ಕಾನ್ಸ್ಟಿಪೇಷನ್ ತುಂಬ ಜನರಿಗಿರುವಂಥದ್ದು. ನೀವು ಹೇಳಿದ ಹಾಗೆ ತುಂಬ ಸಮಸ್ಯೆಗಳು, ತುಂಬ ಜನರಿಗೆ ಬರುವಂಥ ತೀರಾ ಸಾಮಾನ್ಯ ಕಾಯಿಲೆ ಆಗೋಗಿದೆ ಅದೀಗ. ಬಟ್ ಅನ್ಫಾರ್ಚುನೇಟ್ಲಿ ಅದನ್ನು ಸಮಸ್ಯೆ ಅಂತ ಯಾರೂ ಕನ್ಸಿಡರ್ ಮಾಡೋದಿಲ್ಲ. ಇಟ್ ಈಸ್ ಕನ್ಸಿಡರ್ಡ್ ನಾರ್ಮಲ್. ಪರವಾಗಿಲ್ಲ, 2 ದಿನ ಹೋಗಿಲ್ಲ ಅಂದರೆ ಪರವಾಗಿಲ್ಲ, 3 ದಿನ ಹೋಗಿಲ್ಲ ಅಂದರೆ ಪರವಾಗಿಲ್ಲ, ಈ ರೀತಿಯಾಗಿ ಅದನ್ನು ನಾರ್ಮಲೈಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಏನಾಗಿದೆ, ಅದು ಸಮಸ್ಯೆ ಅಂತ ಯಾರೂ ಕನ್ಸಿಡರ್ ಮಾಡಲ್ಲ. ಇನ್ನೊಂದು ಏನಾಗುತ್ತೆ, ಹಾಗೆ ಸಮಸ್ಯೆ ಅಂತ ಕನ್ಸಿಡರ್ ಮಾಡದೇ ಇದ್ದಾಗ ಅದರ ಪರಿಣಾಮಗಳು ಮುಂದೆ ಏನಾಗುತ್ತೆ ಅನ್ನೋದು ನಾವು ಕಾನ್ಸಿಕ್ವೆನ್ಸಸ್ ಮುಂದೆ ಅದು ಇನ್ಯಾವುದೋ ಸಮಸ್ಯೆಯಾಗಿ ಕಾಡ್ಬೋದು. ಲಾಂಗ್ ಟರ್ಮ್ ಎಫೆಕ್ಟ್ಸ್ ಇರುತ್ತೆ. ಅದಕ್ಕೆ ಪರಿಹಾರ ಇದೆಯಾ ಅಂತಂದರೆ, ಔಷಧಿನೇ ಎಲ್ಲ ಸಂದರ್ಭದಲ್ಲೂ ಪರಿಹಾರ ಅಲ್ಲ. ಮೆಡಿಸಿನ್ಸ್ ತಗೋಬೇಕಾಗಿಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ 90% ಆಫ್ ದ ಕೇಸಸ್ ಯಾವುದೇ ಔಷಧಿ ಇಲ್ಲದೆ ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡು, ಲೈಫ್ ಸ್ಟೈಲಲ್ಲಿ ಬದಲಾವಣೆ ಮಾಡಿಕೊಂಡು ನಾವು ಕಾನ್ಸ್ಟಿಪೇಷನಿಂದ ಹೊರಗಡೆ ಬರಬಹುದು. ಮೊದಲನೇದಾಗಿ ಕಾನ್ಸ್ಟಿಪೇಷನ್ ಯಾಕೆ ಬರುತ್ತೆ, ಮುಖ್ಯವಾಗಿ ನಾವು ಆಹಾರದ ಬಗ್ಗೆ ನೋಡೋದಾದರೆ, ಒಂದು ನಮ್ಮ ಆಹಾರದಲ್ಲಿ ಫೈಬರ್ನ ಕೊರತೆ ಇದ್ದಾಗ, ನಾವು ಹಿಂದೆ ಒಂದ್ಸಲ ಫೈಬರ್ಗಳ ಬಗ್ಗೆ, ನಾರಿನಾಂಶದ ಬಗ್ಗೆ ಮಾತಾಡಿದ್ವಿ. ಅದು ಜಾಸ್ತಿ ಆದರೆ ಏನಾಗುತ್ತೆ ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ ನಾವು. ಸೊ ನಾರಿನಾಂಶ ಕಡಿಮೆ ಆದರೆ ಕಾನ್ಸ್ಟಿಪೇಷನ್ ಆಗುತ್ತೆ. ಇನ್ನೊಂದು ಅತಿಯಾದ ಮಾಂಸಾಹಾರ ಸೇವನೆ, ತರಕಾರಿಗಳೇ ಇಲ್ಲ, ಧಾನ್ಯಗಳು ಕಡಿಮೆ ಆಗುತ್ತೆ. ಆವಾಗ ಧಾನ್ಯಗಳಲ್ಲಂತೂ ನಾವು ಈಗ ತಿನ್ನೋ ಧಾನ್ಯಗಳಲ್ಲಿ ಫೈಬರ್ಸ್ ಇರಲ್ಲ, ಹೈಲಿ ಪಾಲಿಶ್ಡ್ ಆಗಿರುತ್ತೆ. ತರಕಾರಿಗಳಿಲ್ಲ, ಬರೀ ಮಾಂಸಾಹಾರ ಜಾಸ್ತಿ ಸೇವನೆ ಮಾಡಿದಾಗ, ಯಾಕಂದರೆ ಮಾಂಸಾಹಾರ ದೀರ್ಘಾವಧಿ ತಗೊಳುತ್ತೆ ಜೀರ್ಣ ಆಗೋದಕ್ಕೆ, ಮತ್ತು ಅದರಲ್ಲಿ ಫೈಬರ್ಸ್ ಅಂಶ ಏನೂ ಇರೋದಿಲ್ಲ. ಆ ಕಾರಣದಿಂದ ಅದಕ್ಕೆ ನೀವು ನೋಡಿ, ಈಗ ನಾವು ಯುರೋಪಿಯನ್ಸ್ ಅಥವಾ ಅಮೆರಿಕನ್ಸ್ ಅವ್ರ ಆಹಾರದ ಬಗ್ಗೆ ಹೇಳುವಾಗ ಮಾಂಸ ಜೊತೆಗೆ ಒಂದಷ್ಟು ಸೊಪ್ಪು ಸದೆ ಇಟ್ಕೊಂಡಿರ್ತಾರೆ ಅವರು ಅಲ್ವಾ. ಸ್ಯಾಲಡ್ ಅಂತ ಹೇಳ್ಕೊಂಡು ಸೊಪ್ಪುಗಳು, ಸುಮಾರು ಹಸಿ ಸೊಪ್ಪುಗಳನ್ನು ಜೊತೆಗೆ ತಿಂತಿರ್ತಾರೆ. ಮೇನ್ಲಿ ಫಾರ್ ದಿಸ್ ರೀಸನ್. ಇನ್ನೊಂದು, ನಾವು ಹೈಲಿ ರಿಫೈನ್ಡ್ ಈ ಮೈದಾ ಆಗಿರ್ಬೋದು, ಇಂಥದ್ದು ಹೊರಗಡೆಯಿಂದ ಪ್ರಾಸೆಸ್ಡ್ ಫುಡ್ ಏನು ತರ್ತೀವಿ, ಇಟ್ ಈಸ್ ಹೈಲಿ ರಿಫೈನ್ಡ್. ಅದರಲ್ಲಿ ಫೈಬರ್ ಇರೋದಿಲ್ಲ ಅನ್ನೋಂಥದ್ದು ಒಂದು. ಇನ್ನೊಂದು, ಜೀರ್ಣಾಂಗಕ್ಕೆ ಸಮಸ್ಯೆ ಮಾಡುವಂಥ, ದೇಹಕ್ಕೆ ಸಮಸ್ಯೆ ಮಾಡುವಂಥ ಅಂಶಗಳು ಹಲವಾರಿದೆ. ಅದು ಕಾನ್ಸ್ಟಿಪೇಷನ್. ಜಂಕ್ ಫುಡ್ ಯಾರು ತಿಂತಾರೆ, ಜಂಕ್ ಅಂದರೆ ಹೈಲಿ ಪ್ರೊಸೆಸ್ಡ್ ಫುಡ್ ನಾನು ಹೇಳ್ತಿದ್ದೀನಿ. ಈಗ ನಾವು ಜಂಕ್ ಅಂದರೆ ಏನು ಅನ್ನೋದು ಡಿಫೈನ್ ಮಾಡಬೇಕಾಗತ್ತೆ. ಒಂದೊಂದ್ಸಲ ನಾವು ಇದ್ದಿದ್ದನ್ನೆಲ್ಲ ಜಂಕ್ ಅಂತ ಹೇಳಕ್ಕೆ ಶುರು ಮಾಡಿದ್ದೀವಿ. ಈಗ ಎಲ್ಲವೂ ಜಂಕ್, ನಾವು ಈಗೇನು ಜಂಕ್ ಅಂತ ಸಾಮಾನ್ಯ ಅಂದ್ಕೊಂಡಿದ್ದೀವಿ, ಎಲ್ಲವೂ ಜಂಕ್ ಅಲ್ಲ. ಅದರಲ್ಲಿ ಭಾರತೀಯ ಪಾರಂಪರಿಕ ಆಹಾರವನ್ನು ಕೆಲವೊಂದು ಜಂಕ್ಗೆ ಸೇರಿಸ್ಬಿಟ್ಟಿದ್ದೀವಿ, ಅದು ಜಂಕ್ ಅಲ್ಲ. ಉದಾಹರಣೆಗೆ ನಮ್ಮ ಸ್ನ್ಯಾಕ್ಸ್ ಕೆಲವೊಂದಿದೆ, ಅದು ಯಾವುದು ಜಂಕ್ ಅಲ್ಲ. ಚಕ್ಲಿ, ಕೋಡುಬಳೆ, ಆಲ್ ದೀಸ್ ಆರ್ ನಾಟ್ ಜಂಕ್. ಲಿಸ್ಟಿಗೆ ಬಂದಿದೆ ಇದೆಲ್ಲ. ಜಂಕ್ ಅಂದರೆ ನಾವು ಸಾಮಾನ್ಯ ಜಂಕ್ ಅಂದರೆ ಜಂಕ್ ಯಾರ್ಡ್. ಜಂಕ್ ಅಂದರೆ ಏನು, ಯೂಸ್ಲೆಸ್ ಇರುವಂಥದ್ದು, ಹಾಳು, ಪ್ರಯೋಜನಕ್ಕೆ ಇಲ್ಲದೇ ಇರುವಂಥದ್ದು. ಅಂಥ ಆಹಾರ ಯಾವುದು ಅಂದರೆ ಹೈಲಿ ಪ್ರಾಸೆಸ್ಡ್, ಸಂಸ್ಕರಿತ ಆಹಾರ. ಈಗ ಎಲ್ಲ ಆಹಾರವೂ ಒಂದು ಸಂಸ್ಕಾರಕ್ಕೆ ಒಳಪಟ್ಟಿರ್ತದೆ. ನಾವು ಸಾಂಬಾರು ಮಾಡಿದ್ರು ಸಂಸ್ಕಾರವೇ. ಆದರೆ ಇಲ್ಲಿ ನಾವು ಪ್ರಾಸೆಸ್ಡ್ ಅಂತ ಹೇಳುವಾಗ ಆ ಪಾರಂಪರಿಕವಾದ ಸಂಸ್ಕಾರದ ಬಗ್ಗೆ, ಆಹಾರದ ಸಂಸ್ಕಾರದ ಬಗ್ಗೆ ಮಾತಾಡ್ತಾ ಇಲ್ಲ. ನಾವು ಈಗ ಫ್ಯಾಕ್ಟ್ರಿಯಲ್ಲಿ ಏನು ಮಾಡ್ತೀವಿ, ನಾವು ಆ ಪ್ರೊಸೆಸ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದಕ್ಕೆ ಬೇಡದೇ ಇರುವಂಥ ಕೆಮಿಕಲ್ಸ್ ಸೇರಿಸ್ತೀವಿ. ಎಮಲ್ಸಿಫೈಯರ್ಸ್ ಆಗಿರ್ಬೋದು, ಪ್ರಿಸರ್ವೇಟಿವ್ಸ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಫ್ಲೇವರ್ಸ್, ಆರ್ಟಿಫಿಷಿಯಲ್ ಕಲರ್ಸ್, ಇದೆಲ್ಲ. ಸೊ ಅಂಥದ್ದೆಲ್ಲ ಹಾಕಿರುವಂಥ ಪ್ಯಾಕೆಟ್ನಲ್ಲಿ ಬರುವಂಥ ಆಹಾರ ಜಂಕ್. ಅದರ ಸೇವನೆಯಿಂದ ಕಾನ್ಸ್ಟಿಪೇಷನ್ ಬರ್ಬೋದು. ಕೆಲವು ಔಷಧಿ ತಗೊಂಡಾಗಲೂ ಬರಬಹುದು. ದೀರ್ಘಕಾಲವಾಗಿ ಯಾವುದೋ ಔಷಧಿ ತಗೊಂಡಿರ್ತಾರೆ, ದೀರ್ಘಕಾಲಿಕ ಅಂತಲ್ಲ, ಅಲ್ಪಕಾಲಿಕವಾಗಿ ತಗೊಂಡ್ರೂ ಕೂಡ ಅದರಿಂದ ಕಾನ್ಸ್ಟಿಪೇಷನ್ ಆಗಿರಬಹುದು. ನೀರು ಕಡಿಮೆ ಕುಡಿದ್ರೆ
ಕಾನ್ಸ್ಟಿಪೇಷನ್ ಆಗಿರ್ಬೋದು, ನಿದ್ದೆ ಸರಿಯಾಗದೇ ಇದ್ದರೆ ಕಾನ್ಸ್ಟಿಪೇಷನ್ ಆಗಿರ್ಬೋದು, ಪ್ರಯಾಣ ಮಾಡಿದರೆ ಜಾಸ್ತಿ ಕಾನ್ಸ್ಟಿಪೇಷನ್ ಆಗಬಹುದು. ನ್ಯಾಚುರಲಿ ಸ್ವಲ್ಪ ನೀರು ಕಡಿಮೆ ಕುಡಿತಿರ್ತೀವಿ. ಹಾಂ, ದಟ್ ಇಸ್ ವಾಟ್ ಐ ಅಬ್ಸರ್ವ್ಡ್. ಅದರಿಂದ ಹೌದು, ನೀರು ಕಡಿಮೆ ಆದಾಗ ಯಾವುದೇ ಕಾರಣಕ್ಕೆ. ಸೊ ಈ ಹಲವಾರು ಕಾರಣಗಳಿಂದ ನಿದ್ದೆ, ಆಹಾರ, ಮಾನಸಿಕ ಒತ್ತಡ, ಸ್ಟ್ರೆಸ್ ಇದ್ದಾಗ ಅದರಿಂದ ಕೂಡ ಕಾನ್ಸ್ಟಿಪೇಷನ್ ಆಗುತ್ತೆ. ಇದೆಲ್ಲ ಹಲವು ಕಾರಣಗಳು. ವ್ಯಾಯಾಮ ಸರಿಯಾಗಿಲ್ಲ ಅಂದರೂ, ದೇಹಕ್ಕೆ ವ್ಯಾಯಾಮ ಸಿಗ್ತಾ ಇಲ್ಲ, ಸೆಡೆಂಟರಿ ಲೈಫ್ ಸ್ಟೈಲ್ ಇದೆ, ಆಗ ನಮಗೆ ಕಾನ್ಸ್ಟಿಪೇಷನ್ ಆಗುತ್ತೆ. ಸೊ ಇದೆಲ್ಲ ಕಾನ್ಸ್ಟಿಪೇಷನ್ನ ಕಾರಣಗಳು. ಕಾನ್ಸ್ಟಿಪೇಷನಿನ ಪರಿಣಾಮಗಳು ಏನು? ಅದಕ್ಕಿಂತ ಮುಂಚೆ ಇನ್ನೊಂದು ಅಂಶ ಹೇಳಬೇಕು. ಕಾನ್ಸ್ಟಿಪೇಷನ್ ಅಂದರೆ ಏನು ಅನ್ನೋದು ಒಂದು ಡೆಫಿನಿಷನ್ ಬೇಕಲ್ಲ ಅರ್ಥ ಆಗೋದಕ್ಕೆ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮಲವಿಸರ್ಜನೆ ಆಗಬೇಕು. ಅದು ಆಗ್ತಾ ಇಲ್ಲ, ಆಮೇಲೆ ಎಷ್ಟೊತ್ತಿಗೂ ಆಗುತ್ತೆ. ಕಾಫಿ ಕುಡಿದ್ರೆ ಮಾತ್ರ ಆಗತ್ತೆ, ತಿಂಡಿ ತಿಂದರೆ ಮಾತ್ರ ಆಗತ್ತೆ, ಸ್ಮೋಕ್ ಮಾಡಿದ್ರೆ ಮಾತ್ರ ಆಗುತ್ತೆ, ನ್ಯೂಸ್ ಪೇಪರ್ ಇಟ್ಕೊಂಡು ಹೋಗಿ ಕೂತ್ರೆ ಮಾತ್ರ ಆಗುತ್ತೆ. ಹಿಂಗಿರೋದು ಒಂದಷ್ಟು ಕಂಡೀಷನಿಂಗ್ ಇದೆಯಲ್ಲ, ಅದೆಲ್ಲ ಇದೆ ಅಂದರೆ ನಿಮಗೆ ಮಲವಿಸರ್ಜನೆಯಲ್ಲಿ ಸಮಸ್ಯೆ ಇದೆ. ಕಾನ್ಸ್ಟಿಪೇಷನ್ ತೀವ್ರವಾಗಿಲ್ಲದೆ ಇದ್ದರೂ ಅದನ್ನು ಕನ್ಸಿಡರ್ ಮಾಡಬಹುದು, ಅದನ್ನು ಸರಿಪಡಿಸ್ಕೊಳ್ಬೇಕು. ಇನ್ನೊಂದು, ಒಂದು ಇಡೀ ದಿನ ಆಗ್ತಾನೇ ಇಲ್ಲ, ಎಷ್ಟೊತ್ತಿಗಾದರೂ ಆಗುತ್ತೆ. ರಾತ್ರಿ ಆಗ್ಬೋದು, ಹಗಲಾಗ್ಬೋದು, ಮಧ್ಯಾಹ್ನ ಆಗ್ಬೋದು, ಎಷ್ಟೊತ್ತಿಗೂ ಆಗುತ್ತೆ. ಒಂದಿನ 2 ದಿನ ಆಗೋದೇ ಇಲ್ಲ. ಅಥವಾ ಟಾಯ್ಲೆಟಿಗೆ ಹೋಗ್ತೀರಿ, ತಕ್ಷಣ ಆಗಬೇಕದು, ವಿದಿನ್ ಅ ಫ್ಯೂ ಸೆಕೆಂಡ್ಸ್, ಅಟ್ಲೀಸ್ಟ್ 1 or 2 minutes ಅಂತ ಅಂದ್ಕೊಳ್ಳೋಣ. ನಿಮಿಷಗಟ್ಟಲೆ, 5 ನಿಮಿಷ, 10 ನಿಮಿಷ, 1/4 ಗಂಟೆ, ಅರ್ಧ ಗಂಟೆ ಕೂತ್ಕೊಳ್ಬೇಕು ಟಾಯ್ಲೆಟ್ನಲ್ಲಿ, ಟೈಟ್ ಆಗಿದೆ, ಹಾರ್ಡ್ ಆಗಿದೆ, ದೆನ್ ಇಟ್ ಈಸ್ ಕಾನ್ಸ್ಟಿಪೇಷನ್. ಈ ಥರ ಎಲ್ಲ ಸಮಸ್ಯೆ ನಿಮಗೆ ದೀರ್ಘಕಾಲ ಇದೆ, 1 ವಾರಕ್ಕಿಂತ ಜಾಸ್ತಿ ಇಂಥ ಲಕ್ಷಣಗಳಿದ್ರೆ ಇಟ್ ಈಸ್ ಕಾನ್ಸ್ಟಿಪೇಷನ್. ವಾಸನೆ ಬರುವಂಥದ್ದು. ಈಗ ಕಾನ್ಸ್ಟಿಪೇಷನ್ ಇದ್ದಾಗ ಸಹಜವಾಗಿ ಗ್ಯಾಸ್ ಪಾಸ್ ಆದಾಗ ಕೆಟ್ಟ ವಾಸನೆ ಬರುತ್ತೆ, ಯಾಕಂದ್ರೆ ಕೊಳತಿರುತ್ತೆ ಅದು. ಈವನ್ ಸ್ಟೂಲ್ಸ್ ಕೂಡ ಅತಿಯಾದ ಇದಾಗಿರುತ್ತೆ, ಯಾಕಂದ್ರೆ ತುಂಬಾ ಹೊತ್ತು ಹೊಟ್ಟೆಯಲ್ಲೇ ಉಳಿದಿರುತ್ತಲ್ಲ. ಹೊಟ್ಟೆಯಲ್ಲಿ ಉಳಿದಾಗ ಏನಾಗುತ್ತೆ, ಒಂದು ಪ್ಯೂಟ್ರಿಫಿಕೇಶನ್ ಅಂದ್ರೆ ಈ ಏನ್ ಹೇಳ್ತೀವಿ, ಕೊಳೆಯುವಿಕೆ, ಅದೊಂದು ಪ್ರೊಸೆಸ್ ನಡೆಯುತ್ತೆ. ಅಲ್ಲಿ ಬ್ಯಾಕ್ಟೀರಿಯಾಗಳು, ಹಲವಾರು ಸೂಕ್ಷ್ಮಾಣುಜೀವಿ ಇರುತ್ತೆ, ಆ ಪ್ರೊಸೆಸ್ ನಡೆಯುತ್ತೆ. ಸೊ ಅದು ಕೆಟ್ಟ ವಾಸನೆ ಬರುವಂಥದ್ದು ಒಂದು. ಇನ್ನೊಂದು ಹಾರ್ಡ್ ಆಗುತ್ತೆ, ಯಾಕೆಂದ್ರೆ ದೊಡ್ಡ ಕರುಳಿನ ಕೊನೆಯ ಭಾಗಕ್ಕೆ ಬಂದು ಕೂತ್ಬಿಟ್ಟಿರುತ್ತೆ ಆಲ್ರೆಡಿ ಎಲ್ಲ ವೇಸ್ಟ್ ಪ್ರಾಡಕ್ಟ್ಗಳು, ಅಲ್ಲಿ ನೀರನ್ನು ಹೀರ್ಕೊಳ್ತಿರುತ್ತೆ ಅದು. ಕರುಳು ಹೀರ್ಕೊಳ್ತಿರುತ್ತೆ ನೀರನ್ನ. ಎಷ್ಟು ದಿನ ತಡ ಆಗುತ್ತೋ ಅಷ್ಟು ಹಾರ್ಡ್ ಆಗ್ತಾ ಹೋಗುತ್ತೆ, ಆಯ್ತಾ? ಹಾಗಾಗಿ ಅದು ಕಾನ್ಸ್ಟಿಪೇಷನ್. ಈಗ ಇದಕ್ಕೇನು ಪರಿಹಾರ ಏನು ಅಂತ? ಸಹಜ ಪರಿಹಾರ. ಮೊದಲನೇದು, ನೀರು ಸಫಿಷಿಯೆಂಟ್ ಕ್ವಾಂಟಿಟಿಯಲ್ಲಿ ಕುಡಿಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಕುಡಿಲೇಬೇಕು, ಅದಕ್ಕಿಂತ ಜಾಸ್ತಿ ಕುಡಿಬಾರ್ದು. ಈ ಬಗ್ಗೆ ಆಲ್ರೆಡಿ ನಾವು ಮಾತಾಡಿದ್ದೀವಿ. ಸೊ ಎಷ್ಟು ಅಗತ್ಯವೋ ಅಷ್ಟು ನೀರು ಚೆನ್ನಾಗಿ ಕುಡಿರಿ. ಮತ್ತು ಉದಾಹರಣೆಗೆ ಈಗ ಗಟ್ಟಿ ಆಹಾರ, ಚಪಾತಿ, ರೊಟ್ಟಿ, ಬ್ರೆಡ್ ತಿಂದರೆ, ಇಂಥದ್ದೆಲ್ಲ ತಿಂದಾಗ, ಬ್ರೆಡ್ ಆಫ್ಕೋರ್ಸ್ ಅದರಲ್ಲಿ ಫೈಬರ್ಸ್ ಏನೂ ಇರಲ್ಲ, ಹೈಲಿ ರಿಫೈನ್ಡ್ ಪ್ರಾಡಕ್ಟ್ ಅದು. ಈಗ ಮನೇಲಿ ಮಾಡಿರೋ ಬ್ರೆಡ್ ಆದರೂ ಗಟ್ಟಿ ಇರುತ್ತೆ. ಸೊ ಅಂಥ ಗಟ್ಟಿ ಪದಾರ್ಥದ ಜೊತೆ ನೀರು ಚೆನ್ನಾಗಿ ಕುಡಿಬೇಕು. ಸೊ ನೀರು ಒಂದು. ಎರಡನೇದು, ಆಹಾರದಲ್ಲಿ ಫೈಬರ್ ಬೇಕು. ತರಕಾರಿ, ಹಣ್ಣು ಚೆನ್ನಾಗಿ ತಿನ್ನಿ, ಅಂದರೆ ಜಾಸ್ತಿ ತಿನ್ನಿ ಅಂತ ಅರ್ಥ ಆಗಲ್ಲ, ಮಿತಿ ಮೀರಿ ತಿನ್ನೋದಲ್ಲ. ಹಸಿ ತರಕಾರಿ ಜಾಸ್ತಿ ತಿನ್ನಬಾರ್ದು, ಪಲ್ಯ, ಸಾಂಬಾರು ಏನಾದರೂ ಮಾಡಿಕೊಂಡು ಬೇಯಿಸ್ಕೊಂಡು. ಇನ್ನೊಂದು, ನಾವು ಬಳಸುವ ಕಾಳುಗಳು, ಧಾನ್ಯ, ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಪಾಲಿಶ್ಡ್ ಆಗಿರಬಾರ್ದು. ಹೈಲಿ ಪಾಲಿಶ್ಡ್ ಕಾಳುಗಳಲ್ಲಿ, ಧಾನ್ಯಗಳಲ್ಲಿ ಅದರ ಹೊರಗಿನ ಫೈಬರ್ನ ಲೇಯರ್ ನಾವು ತೆಗೆದಿರ್ತೀವಿ, ನಾರಿನ ಅಂಶ. ಸೊ ಯಾವಾಗ ಹೈಲಿ ಪ್ರಾಸೆಸ್ಡ್ ಅಕ್ಕಿ ಏನು ತಿಂತೀವಿ ನಾವು, ಅದರಲ್ಲಿ ಏನೂ ಇರೋದಿಲ್ಲ, ತುಂಬ ಬೆಳ್ಳಗೆ ಚೆನ್ನಾಗಿರುತ್ತೆ, ಅದರಲ್ಲಿ ಫೈಬರ್ ಇರೋಲ್ಲ. ಸೊ ಅದನ್ನು ನೀವು ರೆಗ್ಯುಲರಾಗಿ ತಿಂತಿದ್ರೆ ಕಾನ್ಸ್ಟಿಪೇಷನ್. ಇನ್ನೊಂದು, ಅತಿಯಾದ ಕಾಫಿ, ಟೀ ಸೇವನೆಯು ಕೆಲವೊಂದು ಸಲ ಇದನ್ನು ಮಾಡ್ತಿರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಇನ್ನೊಂದು, ಕೆಲವರಿಗೆ ಏನಾಗುತ್ತೆ, ಕೆಲವೊಂದು ಐಟಮ್ ತಿಂದಾಗ ಕಾನ್ಸ್ಟಿಪೇಷನ್ ಆಗುತ್ತೆ. ಅದು ಅವ್ರವ್ರಿಗೆ ಗಮನಿಸ್ಕೊಳ್ಬೇಕು, ನನಗೆ ಯಾವುದು ತಿಂದರೆ ಸಮಸ್ಯೆ ಆಗುತ್ತೆ ಅಂತ ತಿಳ್ಕೊಳ್ಬೇಕು. ಹೌದು, ನನಗೇನು ಒಪ್ಪಲ್ಲ. ಈಗ ನಿಮಗೆ ಯಾವುದೋ ಒಂದು ಆಹಾರ ಸಮಸ್ಯೆ ಆಗದೆ ಇರ್ಬೋದು, ಅದು ನನಗೆ ಸಮಸ್ಯೆ ಆಗಬಹುದು, ಅದು ನನಗೆ ಗೊತ್ತಿರಬೇಕು, ಅದೇನು ಪ್ರಾಬ್ಲಮ್ ಇಲ್ಲ ಅಂತ ಯಾರೋ ಫ್ರೆಂಡ್ ಹೇಳಿದ್ರು ಅಂತ. ಮತ್ತು ಇನ್ನೊಂದು, ಹೈ ಪ್ರೋಟೀನ್ ಡಯಟ್, ಅದು ಕೂಡ ಕಾನ್ಸ್ಟಿಪೇಷನ್ ಅನ್ನು ಉಂಟು ಮಾಡುತ್ತೆ. ಯಾಕಂದರೆ ಹೈ ಪ್ರೋಟೀನ್ ಅಂತ ಹೋದಾಗ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ ಮತ್ತು ಫೈಬರ್ಸ್ ಕಡಿಮೆ ಆಗುತ್ತೆ. ನಾವು ಹಿಂದೆ ಇದ್ರ ಬಗ್ಗೆ ಮಾತಾಡಿದ್ವಿ. ಇನ್ನೊಂದು, ಆಹಾರದಲ್ಲಿ ಜಿಡ್ಡಿನ ಅಂಶ ಕಡಿಮೆ ಆದಾಗಲೂ ಕಾನ್ಸ್ಟಿಪೇಷನ್ ಆಗುತ್ತೆ. ಸೊ ಜಿಡ್ಡಿನ ಅಂಶ, ಉತ್ತಮ ಜಿಡ್ಡು, ಹಾಲು, ಬೆಣ್ಣೆ, ತುಪ್ಪ, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ರಿಫೈನ್ಡ್ ಅಲ್ಲದೆ ಇರುವಂಥ ಅನ್ರಿಫೈನ್ಡ್ ಆಯಿಲ್ಗಳು ಅಡಿಗೆಯಲ್ಲಿ ಬಳಸಬೇಕು. ಮತ್ತೆ ಪ್ರಾಸೆಸ್ಡ್ ಅನ್ನೋದಷ್ಟು ಡೇಂಜರ್ ಬೇರೆ ಅದನ್ನಷ್ಟು ಬಿಟ್ಬಿಟ್ರೆ ಅರ್ಧಕ್ಕರ್ಧ ಆರೋಗ್ಯ ಸುಧಾರಿಸುತ್ತೆ. ಸೊ ಎಣ್ಣೆ ಆಹಾರದಲ್ಲಿ ಬಳಸಬೇಕು,
ಅದೊಂದು ಮಿತಿ ಇರಬೇಕು ಹ್ಮ್. ಅಷ್ಟೇ. ಸೊ ಇದೆಲ್ಲವನ್ನ ಮತ್ತೆ ಇನ್ನೊಂದು ಲೈಫ್ ಸ್ಟೈಲಲ್ಲಿ ನೋಡುವಾಗ ನಿದ್ದೆ ಚೆನ್ನಾಗಿ ಮಾಡಬೇಕು, ರಾತ್ರಿಯೇ ನಿದ್ದೆ ಚೆನ್ನಾಗಿ ಮಾಡಬೇಕು. ಹಗಲು ನಿದ್ದೆ ಮಾಡಿದ್ರೆ ಮತ್ತೆ ಜೀರ್ಣ ಏರುಪೇರಾಗತ್ತೆ, ಕಾನ್ಸ್ಟಿಪೇಷನ್ ಆಗ್ಬೋದು. ಇನ್ನೊಂದು ವ್ಯಾಯಾಮ ಬೇಕು ದೇಹಕ್ಕೆ, ಮಾನಸಿಕ ಒತ್ತಡ ಕಡಿಮೆ ಮಾಡ್ಕೊಳ್ಬೇಕು. ಸೊ ಫೈನಲಿ ಯಾವೆಲ್ಲ ತರಕಾರಿಗಳು ಈಗ ಇಮ್ಮಿಡಿಯೇಟ್ ರಿಲೀಫ್ ಅಂತ ಬರೋದಾದರೆ ಯಾವೆಲ್ಲ ತರಕಾರಿಗಳು ತಗೋಬೇಕು? ಎಲ್ಲ ತರಕಾರಿಗಳು, ಹೀರೆಕಾಯಿ, ಸೋರೆಕಾಯಿ, ಪಡವಲಕಾಯಿ, ಬೀನ್ಸು, ಬೆಂಡೆಕಾಯಿ, ಅಲಸಂಡೆ, ಸೀಮೆ ಬದನೆಕಾಯಿ ಅಂತ ಹೇಳ್ತೀವಿ, ಚೌಚವ್ ಅಂತ ಹೇಳ್ತಾರೆ, ಚೌಳಿಕಾಯಿ, ಎಲ್ಲ ತಗೋಬೋದು. ಆಲೂಗಡ್ಡೆ, ಟೊಮೆಟೊ ಇದಲ್ಲ. ಓಕೆ. ಯಾವೆಲ್ಲ ಹಣ್ಣುಗಳು? ಹಣ್ಣುಗಳು ಬಾಳೆಹಣ್ಣು ಬೆಸ್ಟು. ಅದರಲ್ಲಿ ಈಗ ಏಲಕ್ಕಿ ಬಾಳೆಹಣ್ಣು ಅಥವಾ ಈ ನೇಂದ್ರ ಬಾಳೆಹಣ್ಣು ಅಂತ ಕೇರಳದ್ದು ಬರುತ್ತಲ್ಲ ಅದು. ಅದರಲ್ಲಿ ಇನ್ನೊಂದು ಏನಂದರೆ ಆ ನೇಂದ್ರ ಬಾಳೆಹಣ್ಣನ್ನು ಸ್ವಲ್ಪ ಬೇಯಿಸ್ಬಿಟ್ಟು ತಿಂದರೆ ಹೈಲಿ ಎಫೆಕ್ಟಿವ್ ಕಾನ್ಸ್ಟಿಪೇಷನ್ ಇರುವವರಿಗೆ. ಅದನ್ನು ಆ ರೀತಿಯಲ್ಲೂ ತಗೊಳ್ಬಹುದು. ಓಕೆ. ಸೊ ಬೇರೆ ಹಣ್ಣುಗಳನ್ನು ಸಾಧಾರಣ ತಗೊಳ್ಬೋದು. ಪೇರಳೆ ಇದು ಏನು ಪಪ್ಪಾಯ ಮುಖ್ಯವಾಗಿ ಹಣ್ಣಾಗಿರಬೇಕು, ಚೆನ್ನಾಗಿ ಹಣ್ಣಾದ ಪಪ್ಪಾಯ, ಈ ಎಲ್ಲ ಹಣ್ಣುಗಳನ್ನು ತಗೊಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಕಾನ್ಸ್ಟಿಪೇಷನ್ ಇಶ್ಯೂ ಅದು ಶಾರ್ಟ್ ಟರ್ಮ್ ಆಗಿರಲಿ ಲಾಂಗ್ ಟರ್ಮ್ ಆಗಿರಲಿ, ಔಷಧಿಗೆ ನೀವು ತೆರಳೋ ಮುನ್ನ ನಿಮ್ಮ ಆಹಾರ ಮತ್ತು ಲೈಫ್ ಸ್ಟೈಲನ್ನು ಸರಿ ಮಾಡಿ ಅನ್ನೋದು ಇಷ್ಟು ಹೊತ್ತಿನ ಮಾತಿನ ಸಾರಾಂಶ. ಥ್ಯಾಂಕ್ ಯು ಒನ್ಸ್ ಅಗೇನ್ ಸುವರ್ಣಿನಿ ಅವ್ರಿಗೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀವಿ. ಇಲ್ಲಿ ನಾವು ಆದಷ್ಟು ಸಹಜವಾಗಿ ನಮ್ಮ ಆರೋಗ್ಯವನ್ನು ಹೇಗೆ ಮೇಂಟೈನ್ ಮಾಡೋದು ಅನ್ನೋದರ ಸುತ್ತ ಮಾತಾಡ್ತಿರ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.